ಹಾಯ್ ನಮಸ್ತೆ ಪೀಪಲ್. ಆಮ್ನ ಸೆಕ್ಸಿ ಮಮ್ಮ ಲೈರಿ ಗಾಗ ಗಾಗ ಗಾ. ಆ್ಯಕ್ಚುಲಿ ಇವತ್ತು ಸೆಕ್ಸಿ ಆದದೆ ಕಾರಲ್ಲಿ ನಾನು. ಬೆಳಗ್ಗೆ ಬೇಗ ಮನೆ ಬಿಟ್ಟಿದ್ದೇವೆ. ಓ ಬಿಫೋರ್ ಐ ಸೇವ್ ವಿ ಗೋಯಿಂಗ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೂಪರ್. ಸೊ ಲಾಂಗ್ ಸ್ಟೋರಿ ಕಟ್ ಶಾರ್ಟ್. ನಿನ್ನೆ ಯಾವ ವಾರ? ಸೋಮವಾರ ಅಲ್ಲ ಬಾಬಾ? ಓಹ್ ಓಕೆ. ಸುಶಾಂತ್ ಇದ್ದಾರೆ. ಸೇ ಹಾಯ್ ಬೇಬಿ. ಓಕೆ, ಆ್ಯಕ್ಚುಲಿ ನಂದು ಇನ್ನೊಂದು ಮೈಕ್ ಚಾರ್ಜಲ್ಲಿ ಉಂಟು. ಸೊ ಐ ವಾಸ್ ಸೇಯಿಂಗ್, ಎಸ್, ನಿನ್ನೆ ಸೋಮವಾರದ ದಿನ ನಾನು ಮನೆಯಲ್ಲಿ ಚಿಲ್ ಮಾಡ್ತಾ ಇದ್ದೆ. ಚಿಲ್ ಮಾಡೋದಂದ್ರೆ ಎಂತ ಕೆಲಸ ಮಾಡ್ತಾ ಇದ್ದೆ ಆಬ್ವಿಯಸ್ಲಿ. ಮತ್ತು ನೆನ್ನೆ ಸಂಕ್ರಾಂತಿ ಅಲ್ಲ, ಸ್ವಲ್ಪ ಕೆಲಸ ಎಲ್ಲ ಇತ್ತು. ಸೊ ಮಕ್ಕಳು ಸಾಂಜ್ ಮತ್ತು ಲೌಕ್ಯ ದೇ ಆರ್ ಫ್ಲೈಯಿಂಗ್ ಟು ಬ್ಯಾಂಕಾಕ್. ಇವತ್ತು ಅವ್ರದ್ದು ಫ್ಲೈಟ್ ಉಂಟು ನೈಟಿಗೆ. ಸೊ ಏನಾಯಿತು, ವಿ ವರ್ ಆಲ್ ಸೆಟ್. ಅವ್ರು ಹೋಗ್ತಾ ಇದ್ದಾರೆ. ನಮ್ಮ ಪ್ಲ್ಯಾನ್ ಎಂತ ಇದ್ದದ್ದು, ಸಾಯಂಕಾಲ ಹೋಗಿ ಒಮ್ಮೆ ಮೀಟ್ ಆಗೋದು, ಅವರನ್ನು ಗ್ರೀಟ್ ಮಾಡೋದು. ಮತ್ತು ಇವತ್ತು ಹೇಗಿದ್ರು ಬೆಳಗ್ಗೆ ಅವ್ರು ಹೊರಡ್ತಾರಲ್ಲ ಬ್ಯಾಂಗ್ಳೂರಿಂದ ಅವ್ರದ್ದು ಫ್ಲೈಟ್. ಸೊ ಹಾಗೆ ಪ್ಲ್ಯಾನ್ ಇತ್ತು. ನಾನು ಮತ್ತು ಸನ್ನು ವಿ ವರ್ ಸೆಟ್, ಆಯಿತಾ. ಸಡನ್ ಆಗಿ ಬೆಳಗ್ಗೆ ನನಗೆ ಫೋನ್ ಬರ್ತದೆ, ನನ್ನ ಅತ್ತಿಗೆದು, ಹೊರಡಿ ಅಂತ. ಸೊ ಬ್ಯಾಗ್ಸ್ ಆರ್ ಆಲ್ ಪ್ಯಾಕ್ಡ್, ವಿ ಆರ್ ಫ್ಲೈಯಿಂಗ್, ವಿ ಆರ್ ಆಫ್ ಟು ಬ್ಯಾಂಕಾಕ್. ವೆಲ್, ಅಲ್ಲಿ ಹೋಗಿ ಎಷ್ಟು ಜಾಲಿ ಮಾಡ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ, ಬಿಕಾಸ್ ಮಕ್ಕಳದ್ದು ಕಾಂಪಿಟೇಷನ್ ಇರೋದ್ರಿಂದ ವಿ ಹ್ಯಾವ್ ಟು ಬಿ ಬಿಹೈಂಡ್ ದೆಮ್ ಓನ್ಲಿ. ಸೊ ಈಗ ಮಕ್ಕಳು ಎದುರುಗಡೆ ಕಾರಲ್ಲಿದ್ದಾರೆ. ಅವರು ಆ್ಯಕ್ಚುಲಿ ಬೇಗ ಮನೆ ಬಿಟ್ಟಿದ್ದಾರೆ, ಆಯಿತಾ. ಐ ಥಿಂಕ್ ಅವರು ಎಲ್ಲಿದ್ದಾರೆ ಬಾಬಾ ಈಗ? ಅವರು ಬೆಳ್ಳೂರು ಕ್ರಾಸ್. ನಾವೆಲ್ಲಿದ್ದೇವೆ? ನೆಲ್ಲಿಯಾಡಿಯಲ್ಲಿದ್ದೇವೆ ಈಗ. ಆ್ಯಂಡ್ ವಾಟ್ಸ್ ದ ಟೈಮ್ ನಾವು? 1 o'clock ಟ್ಯೂಸ್ಡೇ. ಓಕೆ, ಈಗ ನಮ್ಮದು ಮೋಟೆ ಅಂತ ಹೇಳಿದರೆ 5 o'clockಗೆ ನಾವು 5 o'clock ಒಳಗೆ ಅಲ್ಲ ಬಾಬಾ ನಾವು ರೀಚ್ ಆಗಬೇಕು ಏರ್ಪೋರ್ಟಿಗೆ. ಬೈ 6 7 ಒಳಗಡೆ ಅಂತ ಹೇಳಿದರೆ ಚೆಕ್ ಇನ್ ಆಗುವಾಗ ಅಷ್ಟು ಲಗೇಜ್ ಉಂಟಲ್ಲ ನಮ್ಮದು, ಮಕ್ಕಳದು ಡ್ರೆಸ್. ಬಾಪ್ರೆ, ನಾನು ಸುಮ್ಮನೆಲ್ಲ ಹೇಳೋದು. ಥ್ಯಾಂಕ್ಸ್ ಟು ಆಯೇಷಾ, ನಜಾರಾ ಬೈ ಆಯೇಷಾ. ನಮ್ಮದು ಒಂದು ಬ್ಯೂಟಿಫುಲ್ ಬುಟೀಕ್ ಉಂಟು ಮಂಗಳೂರಲ್ಲಿ. ಸೊ ಇವರು ಸೂಪರ್ ಔಟ್ಫಿಟ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ಲಾಟ್ ಆಫ್ ವರ್ಕ್ ವಾಸ್ ಡನ್ ಆಫ್ಟರ್ ದ್ಯಾಟ್ ಆ್ಯಸ್ ವೆಲ್. ಡ್ರೆಸ್ ಮೇಲೆ ತುಂಬ ಕೆಲಸ ಆಗಿದೆ ಅವರದು, ನ್ಯಾಷನಲ್ ಕಾಸ್ಟ್ಯೂಮ್ ಮೇಲೆ. ಸೊ ಅದು ಒಂದೊಂದು ಮತ್ತು ಬಾಲ್ ಗೌನ್ ಇಸ್ ಸೋ ಬ್ಯೂಟಿಫುಲ್. ಅದು ಸವರೇ ಮಾಡಿದ್ದು. ಸೊ ಅದು ಬಂದು ಒಂದೊಂದು 7-8 kgs ಉಂಟು ಮಕ್ಕಳದು ಡ್ರೆಸ್, ಒಂದೊಂದು ಡ್ರೆಸ್. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ಅಷ್ಟು ಹೆವಿ ಲಗೇಜಸ್ ಅಲ್ಲ. ಸೊ ಅದನ್ನು ಚೆಕ್ ಇನ್ ಮಾಡಲಿಕ್ಕೆ ಟೈಮ್ ತಾಗ್ತದಲ್ಲ. ಸೊ ಎಸ್, ಈಗ ನಾವು ಹೊರಟಿದ್ದೇವೆ ಬೆಂಗಳೂರು ಏರ್ಪೋರ್ಟ್ ಕಡೆಗೆ. ಸೊ ಬೆಳಗ್ಗೆ ಬೇಗ ಎದ್ದದಾಯ್ತಾ. ನನಗೆ ನಿದ್ದೆ ಅರ್ಧಂಬರ್ಧ ಆಗಿದೆ. ಅಂದರೆ ನೆನ್ನೆ ಸಹ ಅರ್ಧಂಬರ್ಧ ನಿದ್ರೆಯಲ್ಲಿ ಎದ್ದು ಮತ್ತು ಕೆಲಸ ಸಹ ಇತ್ತು. ಮತ್ತು ಐ ಹ್ಯಾಡ್ ಟು ಫಿನಿಶ್ ಆಲ್ ಮೈ ಕಾಲ್ಸ್ ಫಾರ್ ಯೆಸ್ಟರ್ಡೇ ಪ್ಲಸ್ ಟುಡೇ, ಬಿಕಾಸ್ ಟುಡೇ ಆಬ್ವಿಯಸ್ಲಿ ನಂಗೆ ಆಗೋದಿಲ್ಲ. ಇನ್ನು 23rd ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ, ಅಲ್ಲಿಂದ ಸೀದಾ ಮಂಗಳೂರಿಗೆ. ಸೊ ಈಗ ಇಷ್ಟು ದಿನದ್ದು ವ್ಲಾಗ್ ಮಾಡಲಿಕ್ಕೆ ಉಂಟು. ಸೊ ಐ ಆಮ್ ಥಿಂಕಿಂಗ್ ಎವ್ರಿ ಡೇ ಒಂದೊಂದು ವ್ಲಾಗ್ ಮಾಡಿ ಬಿಡುವ. ಸೊ ಜರ್ನಿ ನಿಮಗೆ ಸ್ವಲ್ಪ ಶೇಕ್ ಆದಾಗೆ ಆಗ್ತಾ ಉಂಟಾ? ಶೇಕ್ ಅಬ್ದುಲ್ಲನಾಗೆ ಶೇಕ್ ಇಟ್ ಬೇಬಿ ಆಗ್ತಾ ಉಂಟಾ? ಒಂದುಂಡು ಅಲ್ಲವಾ ಪಾಪ ಆಗ್ತಾ ಉಂಟು. ರೆಕಾರ್ಡ್ ಆಗಿದೆ. ಅವರಿಗೆ ಗೊತ್ತಿಲ್ಲ ಮ್ಯಾಟ್ರ್. ಅಂದರೆ ನಾನು ಸ್ವಲ್ಪ ಟ್ರಯಲ್ ನೋಡಿದ್ದೀನಿ ಆಲ್ರೆಡಿ. ಸೊ ಗಡಗಡ ಆಗ್ತಾ ಉಂಟಲ್ಲ, ಪರವಾಗಿಲ್ಲ, ಸ್ವಲ್ಪ ನೀವು ಸಹ ಗಡಗಡ ಆಗಿ. ಸೊ ಬಾಬಾ, ನಿಮ್ಗೆ ಎಂತಾದ್ರು ಹೇಳಲಿಕ್ಕೆ ಉಂಟಾ ಮಕ್ಕಳಿಗೆ? ಇವಾಗ ಏನಿಲ್ಲ, ಮಕ್ಕಳ ಜೊತೆ ಹೋಗ್ತಾ ಇದೀವಿ ತಾನೆ ನಾವು. ನಿಮ್ಗೆ ಎಂತ ಹೇಳಲಿಕ್ಕಿಲ್ಲ ಇವಾಗ ಇಲ್ಲ, ಅಲ್ಲಿ ರೀಚ್ ಆಗಲಿ. ಒಂಚೂರು ಮರಕ ಸಂಕಟದಲ್ಲಿ ಇದ್ದಾನೆ. ಅಂದರೆ ಬೆಳಗ್ಗೆ ಪಾಪ ಬೇಗ ಎದ್ದಿದ್ದಾನಲ್ಲ. ಯೂಶ್ವಲ್ ಆಗಿ ಅವನದ್ದು ಟೈಮ್ ಉಂಟು, ಅವ್ರದ್ದೊಂದು ಪರ್ಟಿಕ್ಯುಲರ್ ಟೈಮಿಗೆ ಹೇಳ್ತಾರೆ ಮತ್ತು ಅವರ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ನನ್ನದು ಈಗ ಹಾಗೆ ಅಲ್ಲ, ಬಿಕಾಸ್ ಇವತ್ತು ಡ್ರೈವಿಂಗ್ ಅಲ್ಲ, ಸ್ವಲ್ಪ ಪ್ರೆಷರ್ಡ್ ಅಲ್ಲ. ನಾನು ಚಿಲ್ ಮಾಡಲಿಕ್ಕೆ ಬದಿಯಲ್ಲಿ, ಅದಕ್ಕೆ ಹೇಳೋದು. ನಿನ್ಗೆ ಹೇಳ್ತೀಯಲ್ಲ ಯಾಕೆ ಡ್ರೈವಿಂಗ್ ಕಲಿಯೋದಿಲ್ಲ ಅಂತ. ಕಲ್ತ್ರು ನಾವು ಬಿಡೋದಿಲ್ಲ ಇದಕ್ಕೆ. ಪ್ಯಾಸೆಂಜರ್ಸ್ ಪ್ರಿನ್ಸಸ್ ಏನೋ. ಮತ್ತೆಂತ ಸೊ ಪ್ಲ್ಯಾನ್ಸ್ ಅಂತ ಹೇಳಿ ನಾವೇನು ಮಾಡ್ಕೊಂಡಿಲ್ಲ ಇಲ್ಲಿ ತನಕ. ಬ್ಯಾಂಕಾಕಿಗೆ ಹೋಗಿ ಎಂತ ಮಾಡೋದು, ಏನು ಮಾಡೋದು, ಹೇಗೆ ಇರೋದು, ಎಂತ ಕತೆ ಅಂತೆಲ್ಲ ವಿ ಹ್ಯಾವ್ ನಾಟ್ ಪ್ಲ್ಯಾನ್ಡ್ ಯೆಟ್. ಬಟ್ ನಮ್ಮದು ಎಕ್ಸ್ಪೆಕ್ಟೇಷನ್ ಮತ್ತು ಎಂತ ಹೇಳ್ತಾರೆ ಬಾಬಾ ಅದಕ್ಕೆ, ಹೋಪ್ ಸಾರಿ ರಾಂಗ್ ವರ್ಡ್. ಹೋಪ್ ಎಂತ ಅಂತ ಹೇಳಿದರೆ, ನಾವು ಸಾಯಂಕಾಲ ಆದರೂ ಆಫ್ಟರ್ ಆಲ್ ದ ಥಿಂಗ್ಸ್ ಡನ್, ಸಾಯಂಕಾಲ ಆದರೂ ಸ್ವಲ್ಪ ಚಂದ ಚಿಲ್ ಮಾಡುವ ಅಂತ ಹೇಳಿ. ಐ ಪ್ರಾಮಿಸ್ ಯು ಐಲ್ ಕವರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ ದಿಸ್ ಟ್ರಿಪ್. ಆಬ್ವಿಯಸ್ಲಿ ಬಿಕಾಸ್ ಇದಕ್ಕಿಂತ ಮುಂಚೆ ನಾನು ಥೈಲ್ಯಾಂಡಿಗೆ ಹೋಗುವಾಗ ಸಹ, ಮಲೇಷ್ಯಾ ಥೈಲ್ಯಾಂಡಿಗೆ ಹೋಗುವಾಗ ಸಹ ನಾನು ತುಂಬ ರೆಕಾರ್ಡಿಂಗ್ ಮಾಡಿದ್ದೆ. ನಾನು ಇನ್ನೂ ಸಹ ಅಪ್ಲೋಡ್ ಮಾಡಲಿಲ್ಲ, ಬಿಕಾಸ್ ಎಡಿಟಿಂಗ್ ಇಲ್ಲ. ಆ ಟೈಮಲ್ಲಿ ನಾನು ಕರೆಕ್ಟ್ ವ್ಲಾಗ್ ಮಾಡಲಿಕ್ಕೆ ಸಹ ಬರ್ತಿರ್ಲಿಲ್ಲ, ನನಗೆ ಮಾತಾಡಲಿಕ್ಕೆ ನಾಚಿಕೆ ಆಗ್ತಿತ್ತು. ಈಗ ಹಾಗೆಲ್ಲ, ಈಗ ಬಡ ಮಾತಾಡ್ತೇನೆ, ಮತ್ತೆ ಗೆನ್ಪುದಿಲ್ಲಲ್ಲ ಈಗ. ಬೈ ದ ವೇ, ನಾನು ನನ್ನದು
ನಿಮ್ಗೆ ಗೊತ್ತುಂಟ ನಾನು ಫುಲ್ ಮೇಕಪ್ ಕಾರಲ್ಲಿ ಕೂತ್ಕೊಂಡು ಮಾಡಿದ್ವಿ ಏನೋ. ಸೊ ಯೋರ್ ಇಸ್ ಮೈ ಮೇಕಪ್. ಮತ್ತೆ ನಂದು ಸಣ್ಣ ಕೇಳ್ತಾ ಇದ್ರು, ಎಂತಕ್ಕೆ ಈಗ ಕಾರಲ್ಲಿ ನೀನು ಮೇಕಪ್ ಮಾಡೋದು, ನೀನು ಒಂಚೂರು ಮತ್ತೆ ಮಾಡಬೇಕಿತ್ತು, ಬೆಂಗಳೂರು ರೀಚ್ ಆದ ನಂತರ ಮಾಡಬೇಕಿತ್ತು, ಆಗ ಚಂದ ಉಳಿತಿತ್ತಲ್ಲ. ನಾನು ಹೇಳಿದೆ ಇಲ್ಲ ಬೇಬಿ, ಅದು ಮಾಡಿ ನಂತರ ಸ್ವಲ್ಪ ಅದು ಆಕ್ಸೈಡ್ ಆಗ್ತದೆ, ಸ್ವಲ್ಪ ಹೊತ್ತಾದ ನಂತರ ಸೆಟ್ ಆಗಬೇಕಲ್ಲ ಫೇಸಿಗೆ, ಸೊ ಇಟ್ ಟೇಕ್ ಟೈಮ್ ಅಂತ. ಬಿಕಾಸ್ ಆಬ್ವಿಯಸ್ಲಿ ನನ್ನ ಸೊಸೆಯರೆಲ್ಲ ಇಷ್ಟು ಒಂದು ಬೃಹತ್ ಕಾಂಪಿಟೇಷನ್ಗೆ ಹೋಗ್ತಿರ್ಬೇಕಾದ್ರೆ ಮಾಮಿ ಒಂದು ಚಂದ ಇಲ್ಲದಿದ್ರೆ ಆಗ್ತದ, ಮಾಮಿ ಒಂದು ಸೆಕ್ಸಿ ಕಾಣಬೇಕಲ್ಲ. ಹಾಗಾಗಿ ಸೊ ಐಲ್ ಶೋ ಯು ಮೈ ಎಂಟೈರ್ ಔಟ್ಫಿಟ್ ಆ್ಯಂಡ್ ಎವ್ರಿಥಿಂಗ್, ಆ್ಯಂಡ್ ಮಕ್ಕಳದ ಔಟ್ಫಿಟ್, ಮಕ್ಕಳದ ಜೊತೆ ಮಸ್ತಿ ಎಲ್ಲ ಮಾಡುವ. ಸೊ ಎಂಟೈರ್ ಡೇ ಟುಡೇ ಈ ವ್ಲಾಗ್ ಪಾರ್ಟ್ 1 ಬಿಡ್ತೇನೆ ನಾನು ಇವತ್ತು ನೈಟಿಗೆ. ಸೊ ನಿಮಗೆ ನಾನು ಫ್ಲೈಟಲ್ಲಿ ಕೂತ್ಕೊಂಡು ಫ್ಲೈಟಲ್ಲಿ ಚಿಲ್ ಮಾಡುವ ತನಕ ಐ ವಿಲ್ ರೆಕಾರ್ಡ್ ಆ್ಯಂಡ್ ಐಲ್ ಅಪ್ಲೋಡ್, ಓಕೆ. ಬಿಕಾಸ್ ಅಲ್ಲಿ ರೀಚ್ ಆಗೋದು ಐ ಥಿಂಕ್ ಟುಮಾರೋ ಮಾರ್ನಿಂಗ್ ಅಲ್ಲ ಬಾಬಾ? ಎಷ್ಟು ಗಂಟೆಗೆ ನಾವು ರೀಚ್ ಆಗೋದು ನಾಳೆ? ಅಲ್ಲ, ಅಲ್ಲಿ ರೀಚ್ ಆಗೋದು ನಮಗೆ ಎಷ್ಟು ಗಂಟೆ? 11:20 ಅಂದರೆ ಇಲ್ಲಿದೊಂದು 2 o'clock 1 o'clock, ಸಾರಿ ಅದೇ ಒಂದು 3 o'clock ಅಲ್ಲಿದು. ಇಲ್ಲಿದು ಅಲ್ಲಿ ಇನ್ನು ನೋಡ್ಬೇಕಷ್ಟೆ. ನಂಗೆ ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಉಂಟಾಯ್ತು ಟೈಮ್ ಇದು, ಸೊ ಐ ಆಮ್ ನಾಟ್ ವೆರಿ ಶೋರ್. ಸೊ ದಟ್ಸ್ ಹೌ ಇಟ್ ಈಸ್ ಗೈಸ್. ಮತ್ತೆ ಮಗದೊಮ್ಮೆ ಈಗ ಊಟಕ್ಕೆ ಎಲ್ಲಿ ನಿಲ್ಸಿ, ನನಗೆ ಮುದ್ದೆ ತಿನ್ನಬೇಕು ಅಂತ ತುಂಬ ಆಸಕ್ತಿ ಉಂಟು. ಸಕಲೇಶ್ಪುರ ಮುದ್ದೆ, ನನಗೆ ಮುದ್ದೆ ಅಂತ ತುಂಬ ಇಷ್ಟ ಆಯಿತು. ಐ ಲವ್ ಮುದ್ದೆ ಮತ್ತು ಮಟನ್ ಸಾರು ಜೊತೆಗೆ ಎಂತ ಹೇಳಿ ಅದಕ್ಕೊಂದು ವರ್ಡ್ ಉಂಟು, ಬತ್ಸಾರ್ ಅಲ್ಲ ರೀ, ಬತ್ಸಾರ್ ಅಂತ ಹೇಳಿದರೆ ಇದಲ್ಲ ಅಲ್ಲ, ಬಸ್ಸಾರ್ ಅಂದರೆ ಆ್ಯಕ್ಚುಲಿ ಮಟನ್ ಅದು ನನ್ನ ಲೆಕ್ಕದಲ್ಲಿ. ಮತ್ತೆ ವೆಜ್ಜಲ್ಲೂ ಬರುತ್ತೆ ಬಸ್ಸಾರ್. ಓ ಹೌದಾ, ಇದು ನನಗೆ ಗೊತ್ತಿರಲಿಲ್ಲ, ಇದು ನನಗೆ ಈಗ ಗೊತ್ತಾಗೋದು. ಸೊ ನಂದು ಫೇವ್ರೇಟ್ ಆಯಿತಾ, ಮುದ್ದೆ ಈಸ್ ಲವ್, ಮುದ್ದೆ ಈಸ್ ಎವ್ರಿಥಿಂಗ್. ಬಾಡೂಟ ಇಸ್ ಬೇಸಿಕಲಿ ಅಲ್ಲ ಮದುವೆ ಫಂಕ್ಷನ್ ಇದು, ರೈಟ್. ಸೊ ನಂದೊಂದು ಇನ್ನೊಂದು ಮೈಕ್ ಒಂದು ಚಾರ್ಜ್ ಆಗೋ ತನಕ ಆಯ್ತಾ, ದೆನ್ ಐ ವಿಲ್ ಸ್ಟಾಪ್ ಡೂಯಿಂಗ್ ದಿಸ್ ಪಾಸಿಂಗ್ ದ ಗೇಮ್. ಹಾಗೆಲ್ಲ ಕತೆ. ಮತ್ತೆ ವಿಶೇಷ ಎಲ್ಲ ನಿಮ್ಮದೆಂತ ಕಾಮೆಂಟಲ್ಲಿ ಹೇಳಿ ನನಗೆ. ಆ್ಯಂಡ್ ಈಗ ನಾವೆಲ್ಲಿ ರೀಚ್ ಆಗಿದ್ದೇವೆ ಬಾಬಾ? ಗುಂಡ್ಯದ ಗುಂಡಿಡಲ್ಲ. ಅದಿಲ್ಲಿ ಆಗಿದಾ 6-5 ಹಾರರ್ ಮೂವಿ? ಎಂಥ ಹಾರರ್ ಅದು ರೀ? ಸಾರಿ, ಐ ಡೋಂಟ್ ನೋ ಇಫ್ ಯು ಗೈಸ್ ಲೈಕ್ ಇಟ್ ಆರ್ ಸಮಥಿಂಗ್. ಅದು ಎಂಥ ಹಾರರ್ ನಂಗೆ ಅರ್ಥ ಆಗಲಿಲ್ಲ, ಅದು ಎಂಥ ಹಾರರ್ ಅಂತ. ನನಗೆ ಒಂಚೂರು ಸ್ವಲ್ಪ ಭಯ ಆಗಲಿಲ್ಲ. ಹೌದಾ, ಆ ಟೈಮಿಗೆ ಚೆನ್ನಾಗಿತ್ತು. ಸಾರಿ ಬ್ರೋ, ನನಗೆ ಕನ್ನಡದಲ್ಲಿ ಒಂದು ಹಾರರ್ ಮೂವಿ ಒಂದು ಅಷ್ಟು ಇಷ್ಟ ಆದದ್ದು ಅಂತ ಹೇಳಿದರೆ ನಾನಿನ್ನ ಬಿಡಲಾರೆ. ದ್ಯಾಟ್ಸ್ ಈಗದು ಜನ್ರೇಷನಿಗೆ ಅದು ನೋಡಿ ಸ್ವಲ್ಪ ಕ್ರಿಂಜಾಗಿ ಕಾಣ್ಬೋದು, ಬಿಕಾಸ್ ಅದು ಆ ಟೈಮ್ ಇದಲ್ಲ. ದ್ಯಾಟ್ ವಾಸ್ ಅಮೇಝಿಂಗ್. ಐ ವಾಸ್ ಅ ಬೇಬಿ ಆಗವೇ. ಅದು ಓಲ್ಡ್ ಮೂವಿ, ಮಾತ್ರ ಅಲ್ಟಿಮೇಟ್ ಮೂವಿ ಮಾತ್ರ. ಲಕ್ಷ್ಮಿ ಮ್ಯಾಮ್ ಇದು ಎಂಥ ಆ್ಯಕ್ಟಿಂಗ್ ಮಾರೆ, ಅನಂತನಾಗ್ ಸರ್ ಇದೆಲ್ಲ ಎಂಥ ಆ್ಯಕ್ಟಿಂಗ್ ಅಲ್ಲ, ನೆಕ್ಸ್ಟ್ ಲೆವೆಲ್. ಸೊ ನಂಗೆ ಬೋರ್ ಆಗ್ತದೆ. ಈ ರಂಚನೆ ಎದುರಾಗಿ गड़गड़ा गड़गड़ा होता है, वो रोड समा नहीं है, ऐसा है. ಬ್ಯಾಂಗ್ಳೂರ್ ರೋಡ್ ಮತ್ತೆ ಚಂದ ಆಗಿದೆ, ಹಾಗೆ ಆಗಿದೆ, ಹೀಗೆ ಆಗಿದೆ ಅಂತ ನಂಗೆ ಲುಸ್ಕು ಲೊಟ್ಟೆ ಅಂತ ಬಿಟ್ರು ಅದು ಗಡಗಡ ಆಯ್ತು. ಹಾಗೆ ಒಂಚೂರು ಚೂರು ಗಡಗಡ ನಡೀತದಲ್ಲ. ಎಂತ ಅಲ್ಲ, ಅದು ನೀವು ಥೈಲ್ಯಾಂಡ್ ಹೇಳಿದ್ದು ಬೈದವೆ. ಒಂಜಿ ಫುಲ್ ಜಾರ್ ಪರ್ಕನ ನೀರು ಫುಲ್ ಪರಾಡ್ದಾರ ಬನ್ನಿ, ಫುಲ್ ಜಾರ್ ಸೋಡಾ ಕುಡಿವಾ. ಹಲೋ, ಶೇರಿಂಗ್ ಇಸ್ ಕೇರಿಂಗ್, ಗಿವ್ ಮೀ.
How was the Charmuri, man? Now yes, babu. Are full jar. Full jar babu. ಸೂಪರ್ ಚಾರ್ಮುರಿ ಆಯ್ತಾ ಬಾರಿ ಸೂಪರ್ ಅಲ್ಲ, ಸಾಲಿಡ್ ಚಾರ್ಮುರಿ ಒಳ್ಳೆ ಮಾಡಿದ್ದಾರೆ ಬ್ರೋ. ನಂಗೆ ಆಕ್ಚುಲಿ ಚೂರು ಟ್ರಾವೆಲಿಂಗ್ ಸಿಕ್ನೆಸ್ ಉಂಟಾಯ್ತಾ, ಎಂತ ಮಾಡುದು, ಮಮ್ಮಿಯಿಂದ ಗಿಫ್ಟ್ ಬಂದದ್ದು ನನಗೆ. ಸೊ ನಾನು ಅವ್ರ ಹತ್ರ ಹೇಳಿದ್ದೇನೆ ಈಗ ನಿಮಗೆ ಸೂಪರ್ ಒಂದು ಫುಲ್ ಜಾರ್ ಬೇಕು. ಫುಲ್ ಜಾರ್ ಇಸ್ ಆಲ್ವೇಸ್ ಮೈ ಫೇವ್ರೆಟ್. ಐ ಲವ್ ಫುಲ್ ಜಾರ್. ಅದಚ್ಚಿ ಪುನಃ ಪುಳಿ ಬರ್ತದೆ. Bro is doing shots. ಇದು ಕುಂದಾಪುರನ? ಹ್ಮ್. ಕುಂದಾಪುರ. ಅತ್ತಪ್ಪ Good luck, bro. ಇಲ್ಲದ ತುಳು ಲೆಕ್ಕನಿತ್ತು. ಯಾವ್ದು ಬಂತಾರಲ್ಲ ನಾನು ಮಾಡ್ತಿರೋದು ಎಂಕಲ್ಲನ ಎಂಚ ಉಂಡು ಎಂಕಲ್ಲ ತುಳು ಕುಂದಾಪುರದಲ್ಲಿ ಉಂಡು. ಬಾಂಬೆ ತುಳು ತಗೊಂಡು. ಹೌದಾ? ಓ ಎನ್ನ ನಾಲ ಈ ಮಗುರುಜಿ ಸರಿ ಇಟ್ಟು ದಾದ ಅಂತೀನಿ. ನಾನು ಎಂಡಗೆ ಬಂಡಿರುತ್ತೆ ಅನಿತ್ತೆ. ಬಾರಿ ಪುಡ್ಕೆನ ಕುಲುಂಪೆ ನಾನು ಹೊರಪರ್ ಬಂಜಿ ಹೈ ಪ್ರೋಟೀನ್ ಅಟ್ಲೇಟ್ ಅಲ್ಲಿ ಪಕ್ಕಡೆ ಪುರಾವೇ ತಿಂತೀನಿ ಅದಲ್ಲ ಮತ್ತೆ ಪ್ರೋಟೀನ್ ಅಲ್ಲ ಬಾಕ ಈತು ಪುಡ್ಕೆ ನೋಡಿ ಎಂತ ಎಷ್ಟು ಪುಡ್ಕೆನ ಉಂಟು ಈ ಕುಲ್ಪೆ ಓಂಡಿ ತೂಜು ನಿಜಲೇ ದಾದ ಕುಲ್ಪೆ ನಿಕ್ ಬೇತ ಕಲ್ಲರ ರಾಜ ಈ ಕಪ್ಪ ಅದು ಬಾರಿ ಬಂಗಾಂಡತ ಬಾರಿ ಪುಡ್ಕನೈತೆ ಬಾಬಾ ತೂಲಿಗೆ ಗುಂಡು ಸೇಹತ್ ಕರ ಏನ್ಗೆ ಪುಣ್ಯವೇನು ನೀ ರಜೆ ಅಂದ ಐ ಫುಲ್ ಜಾರ್ ದೊಟ್ಟಿಗೆ ಏನು ಬರ್ಪುನ ಅಂದತ ಅಂದ ಸತ್ಯ ವರ್ಕೌಟ್ ಹೆಂಚಿನ ಬಂದ್ಪರು ನೋಡಿ ಫುಲ್ ಜಾರ್ ಜೊತೆ ಸಕ್ರಿಯೇಟ್ ತಗೊಳ್ಬಹುದು ಅಂತೆ ಅಂತೆ ಇವರು ಹೇಳುದು ಅಷ್ಟೇ. ನೀವು ಸೀರಿಯಸ್ ತಗೊಂಡದ್ದು ನಿಮ್ಮ ಹಣೆ ಬರ ಅಂಚಪುರ ಬಂಡ್ರಲ್ಲಿ ಬಂಡರತೆ ಬಂಡೆ ಅದೇ ಅಥವಾ ಖಾಲಿ ಡಬ್ಬೆ ಮಾತ್ರ ಅದು. ಗೊತ್ತಿಲ್ಲ. ಒಳ್ಳೆ ಇದಾಗಲಿ. let's kill it. ಅರ್ಧ ವರ್ಷ ಗೊತ್ತಿಲ್ಲ. ಮೇಕಪ್ ಹಾಳಾಗ್ತದ ಹೌದು. ಸಾರಿ. ಗುಡ್, ವೆರಿ ಗುಡ್, ನೈಸ್, ಸೂಪರ್. ಅರ್ಧಾಚೆ ಗುಟ್ಟೇರು ಅವಾಗ್ಲೇ ಮಾಡ್ಕೊಟ್ಟಿದ್ದೀವಲ್ಲ. ನಿಮ್ಗೆ ಒಂದು ಕನಿಕರ ಹೌದು ಮಾರಾಯ, ಮಾತ್ರ ಒಂದು ಅಷ್ಟು ಸಹ ಕೇಳಬೇಕು ಅಂತ ಇಲ್ಲಲ್ಲ ಬೇಕಾ ಅಂತ. ನನ್ಗಲ್ಲ ಅವರಿಗೆ ಪಾಪ ನೋಡಿ ಅವ್ರ ಆಗದಿಂದ ಇಟ್ಕೊಂಡು ನಿಂತಿದ್ದಾರೆ. ಅವರಾಯ್ತು ಅವ್ರು ಕುಡ್ದು ಹೋಗಿ ಆಯ್ತು. ಗಿಮಿ ಟ್ರೈ. ಲಂಚ್ಗೆ ನಿಲ್ಲಿಸಿದ್ದೇವೆ. ಸಣ್ಣ ಅಕ್ಕಿ ರೊಟ್ಟಿ ಆರ್ಡರ್ ಮಾಡಿದೆ ಬಾಬಾ ಅಲ್ಲ, ಅಕ್ಕಿ ರೊಟ್ಟಿ ಮತ್ತೆ ಮಟನ್ ಪೆಪ್ಪರ್ ಅನ್ನ ಆರ್ಡರ್ ಮಾಡಿದ್ದಾರೆ. ನಂಗೆ ಒಂಚೂರು ಹೊಟ್ಟೆ ಮಸಾಲ್ತಾ ಉಂಟು. ಸೊ ಐಮ್ ಥಿಂಕಿಂಗ್ ಐಲ್ ಟೇಕ್ ಕರ್ಡ್ ರೈಸ್ ಆ್ಯಂಡ್ ಒಂದೆಂಥದ್ದು ಮಟನ್ ಸಾರ್ಬಾ ಸೂಪ್ ಆ್ಯಂಡ್ ಅಷ್ಟೇ. ಮತ್ತೆ ಮಸಾಲ ಪಾಪಡ್, ನಂಗೆ ಒಂಚೂರು ಚಟ್ಪಟ ತಿನ್ನುವಂಥ ಆಸೆ ಆಗ್ತಾ ಉಂಟು. ಸೊ ರಪ್ಪೊಂದು ನಾನು ಮುದ್ದೆ ಆಸೆಯಿಂದ ಬಂದೋದು. ಮುದ್ದೆ ನನಗೆ ಗುದ್ದಿ ಹೋಯಿತು. ಈಗ ನಂಗೆ ಹೇಳಿದ್ದಾರೆ ಸಣ್ಣ ಅಲ್ಲಿ ಹೋಗುವಾಗ ನಾನು ನಿಂಗೆ ತೆಗೆದು ಕೊಡ್ತೇನೆ ಅಂತ ಹೇಳಿ. ಒಂದು ಮುದ್ದೆ ತಿಂದೇ ಹೋಗ್ಬೇಕು ಬಾಬು, ಇಲ್ಲದಿದ್ರೆ ಬ್ಯಾಂಕಾಕ್ ಹೋಗ್ಲಿಕ್ಕೆ ಮಜಾ ಬರುದಿಲ್ಲ. ಆಯ್ತಾ, ಒಂದಾದ್ರೂ ಮುದ್ದೆ ತಿಂತೇನೆ. ಓಕೆ ಅಂತಿ. ಎಂತೆಂತ ಹೇಗೆ ಪೆಪ್ಪರ್ ಮಟನ್ ಸೂಪ್ ಅಲ್ಲ ಅದು, ಯಾವ್ದದು, ಶೋರ್ಬಾ, ಮಟನ್ ಶೋರ್ಬಾ. ಸೊ ದಟ್ಸ್ ವಾಟ್ ವಿ ಆರ್ಡರ್ಡ್. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ನಂದೊಂದು ಚಂದ ನಿದ್ದೆ ಆಯ್ತು. ವಿ ಹ್ಯಾವ್ ರೀಚ್ಡ್ ಬ್ಯಾಂಗ್ಳೂರ್. ಈಗ ಎಲ್ಲಿದ್ದೇವೆ? ಗುರುಗುಂಟೆ ಪಾಲ್ಯ ಇಲ್ಲಿದ್ದೇವೆ. ಸೊ
ಸ್ವಲ್ಪ ಫ್ರೆಶ್ ಅಪ್ ಆಗ್ಲಿಕ್ಕೆ ಎಲ್ಲಿ ನಿಲ್ಲಿಗಿಲ್ಲ, ಆನ್ ದ ವೇ ರನ್ನಿಂಗ್ ಅಲ್ಲೇ ನಂದು ಫ್ರೆಶ್ ಅಪ್ ಆಗಿ ಸೀದಾ ಏರ್ಪೋರ್ಟಿಗೆ ಇಲ್ಲಿಂದ. ಹಸುವಾಗ್ತಾ ಉಂಟು ನನಗೆ, ಮಲಗಿ ಎದ್ದದಲ್ಲ, ಸೊ ಇಮಿಡಿಯೇಟ್ಲಿ ವಾಂಟ್ ಟು ಗ್ರಾಬ್ ಸಮಥಿಂಗ್. ಎಂತೆಲ್ಲ ತಲೆಗೆ ಬರ್ತಾ ಉಂಟು ಬೇಡದೆಲ್ಲ, ಪಾನಿಪುರಿ ತಿನ್ನುವ ಹಾಗೆಲ್ಲ. ಯಪ್ಪ ಎಂತ ಟ್ರಾಫಿಕ್ ಬಾಬ್ ಇದು. ಯಮ್ಮ, ಹೌದಾ ಇವತ್ತು ನಾವು ರೀಚ್ ಆಗುದು? ಎಂತ ಕ್ರೇಜಿ ಟ್ರಾಫಿಕ್ ಪಾಪ ಬೆಂಗಳೂರು ಜನ. ರೂಮ್ ಬಾಯು, ರೂಮ್ ಆಯ್ತು, ಏರ್ಪೋರ್ಟ್ ರೀಚ್ ಆಗ್ತಾ ಇದ್ದಾವೆ. ನನ್ನ ಅತ್ತಿಗೆ ಮತ್ತೆ ಅಣ್ಣ ಹಿಂದೆ ಕಾರಲ್ಲಿ ಬರ್ತಾ ಇದ್ದಾರೆ ಮಕ್ಕಳ ಜೊತೆ. ಸೊ ನಂಗೆ ಸ್ವಲ್ಪ ಶೀತ ಆಯ್ತು. ಹೇಗೆ ಮಾರ ಬೆಂಗಳೂರು ಜನರು ಇಲ್ಲಿ ಬದುಕ್ತಾರೆ, ಸೀರಿಯಸ್ ಎಂತ ಟ್ರಾಫಿಕ್ ಮಾರ, ಶಿಕ್. ನನ್ಗೆ ಸ್ನೀಸಿಂಗ್ ಸ್ಟಾರ್ಟ್ ಆಯ್ತು ಧೂಳಿಗೆ, ಮೇ ಬಿ ಬಿಕಾಸ್ ವೆದರ್ ಚೇಂಜ್ ಮತ್ತೆ ಜಾಗ ಚೇಂಜ್ ಅಲ್ಲ, ಮೇ ಬಿ ದಟ್ಸ್ ವೈ. ಕಣ್ಣೆಲ್ಲ ಚಿಕ್ಕದಾಗಿದೆಲ್ಲ, ಸಿ ಇವರನ್ನ ನನ್ನ ಕೈ ದೂಡ್ದು ಅವ್ರಿಗೆ ಕಟ್ಟಾಗ್ತಾ ಉಂಟಲ್ಲಿ, ಅದಕ್ಕೆ. ಬಟ್ ಸಚ್ ಅ ಲವ್ಲಿ ಆನ್ ದ ವೇ ಏರ್ಪೋರ್ಟಿಗೆ ಹೋಗುವಾಗ, ಬ್ಯಾಂಗ್ಳೂರ್ ಏರ್ಪೋರ್ಟಿಗೆ ನಂಗೆ ಭಾರಿ ಇಷ್ಟ ಈ ರೂಟ್, ಸೂಪರ್ ರೂಟ್ ಅಲ್ಲ. ಟೂ ಆತೆ ಬಾಬಾ. ಫ್ಲೈಟ್ In 500 meters, turn right. ಸೂಪರ್ ಅದೇ ಬಾಬಾ, ಲವ್ಲಿ ಲವ್ಲಿ ಏರ್ಪೋರ್ಟ್. ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಸೂಪರ್ ಅದೇ. ನನ್ಗೆ ಭಾರಿ ಇಷ್ಟ ಇಲ್ಲಿ ಬರುದು ಅಂತ ಹೇಳಿದ್ರೆ, ನಂಗೆ ಜಾಲಿಯೋ ಜಾಲಿ. ಅದ್ರಲ್ಲಿ ಉಂಟಲ್ಲ ಬಾಬಾ, ಅದ್ರಲ್ಲಿ ಎಂಟ್ರೆನ್ಸ್ ನೋಡ್ಬೇಕು ನೀನು, ಗೊತ್ತಾಯ್ತಾ? ಭಾರಿ ಚಂದ, ನೋಡು ಹೇಗೆ ಮಾಡಿದ್ದಾರೆ ನೋಡಂತೆ, ಭಾರಿ ಚಂದ ಅಲ್ಲ, ದೊಡ್ಡ ಪ್ಯಾಲೇಸ್ ಆಗಿ. ಡ್ರಾಪ್ ಆಫ್ ಪಾರ್ಕಿಂಗ್ ಹೋದು ಅತ್ತು ಮುಲ್ಪನೆ ಪಾರ್ಕಿಂಗ್ ಹೋಲ ಅಲ್ಪ ಕೇನ್ ಗತ ಏರಿಗಾಡಲ್ಲ. ದಿಸ್ ಇಸ್ ಡ್ರಾಪ್ ಆಫ್. ನೋ ನಾಟ್ ಡ್ರಾಪ್ ಆಫ್. ಪಾರ್ಕಿಂಗ್. ಓಕೆ. ವಿ ಅರೈವ್ಡ್. ನೋಡಿ ಬಾಬಾ, ಎಂತ ಒಂದು ರಾಜ್ಮಹಲ್ಗೆ ಬಂದಾಗ ಆಗಿದೆ. ಸಂಜೆ ಲೀಲಾ ಬನ್ಸರ್ ಇದು ಸೆಟ್. ಸಂಜೆ ಲೀಲಾ ಬನ್ಸರ್ ಇದು ಸೆಟ್ ಬಾಬಾ. ಇದು ಲೈಟ್ ಲೈಟಿನ ಫ್ಯಾನ್ ಆಫ್ ನಮ್ಮ ಮನಾಲಿಗ್ಲ ಮುಲ್ಪನೆ ಬೋತಿರ್ ಡೊಮೆಸ್ಟಿಕ್ ಅತೆ. ಈರೆಂಚ ಅಂತ ಶಾಕ್ ಆಗುದಿಲ್ಲ, ನೀರನ್ನು ತೂತು ಜನ ಇದು ತರ ತೂತು. ಇಜ್ಜಿ ಇಂಟರ್ನ್ಯಾಷನಲ್ ಬೇತೆ ಸೈಡ್ ಅತಿ ಬಾಬಾ, ಡೊಮೆಸ್ಟಿಕ್ ಬೇತೆ ಸೈಡ್ ಅತಿ. ಡೊಮೆಸ್ಟಿಕ್ ಆತಿಜ್ಜಿ, ಇಂಟರ್ನ್ಯಾಷನಲ್ ಮಾತ್ರ ಇಂಚ ಕೇಳಲಿಕ್ಕೆ. ಸಂಜೆ ಲೀಲಾ ಬನ್ಸಲ್ ಇದು ಸೆಟ್ ಆಗಿ ಉಂಟು ಮಾರಿ ಏರ್ಪೋರ್ಟ್, ವಂಡರ್ಫುಲ್ ಏರ್ಪೋರ್ಟ್ ಮಾಡಿ. ಎಲ್ಲಿ ಪಾರ್ಕಿಂಗ್? ಒಮ್ಮೆ ಇವರ ಹತ್ರ ಕೇಳಿ, ಲೇಡಿ ಅದು ಕೆಳಗಡೆ ಚಂದ ಚಂದ ಕಾಣ್ತದಲ್ಲ ಅಲ್ಲಿ, ನೋಡಿ ಅಂತೆ, ಸೂಪರ್ ಕಾಣ್ತದೆ ಬಾಬು. And we are proceeding in. ದೂರ ನೀನ್ ಎಂತ ಇಲ್ಲಿ ನೋಡುದ? ಫೈನಲಿ at the terminals. ಮಕ್ಕಳು ಬಂದಿದ್ದಾರೆ. Let's meet them. Let's meet the ಮಕ್ಕಳು. ಬಾಬಾ ಇಡಗಲ್ಲ ಒಂದು ಔಟ್ಫಿಟ್ ತೋಜಾಗ, ನಮ್ಮ ಔಟ್ಫಿಟ್ ಚೆಕ್ ಮಾಡ್ಕೋಬಾರ. ಔಟ್ಫಿಟ್ ಚೆಕ್. So we are here. All set? Yes. Oh, how excited are you? So much. Yay, let's rock it today. Not Yes. today.
When is the final program? Saturday. Saturday. 20 second. Let's rock it, guys. Pure idala palle. Please do support us in palle. Please do support us. Very good. Yay, we're all set. ನಮ್ಮದು ಲಗೇಜ್ ನೋಡಿ, ಇದೆಲ್ಲ ಮಕ್ಕಳದ ಔಟ್ಫಿಟ್, ದ ಹೆವಿಯರ್ ಸೈಡ್ ಆಫ್ ಔಟ್ಫಿಟ್. ದೀಸ್ ಆರ್ ಆಲ್ ದಿ ಔಟ್ಫಿಟ್ಸ್. ಅಂಡ್ ಸಚ್ ಅ ಲವ್ಲಿ ಆಂಬಿ ಅಲ್ಲ ಇಲ್ಲಿ ಬಾಬಾ. ಈತ ಶೋ ಕೊಂಚ ರೆಸ್ಟೋರೆಂಟ್ లో ಪೂಜತೆ gorgeous. Let's go. On time, actually early. ಚೆಕ್ ಇನ್ಗೆ ಹೋಗೋದು, ಚೆಕ್ ಇನ್ ಮಾಡೋದು. ಐ ಲವ್ ದಿಸ್ ಏರ್ಪೋರ್ಟ್ ಯಾರ್. ಸೊ ಬ್ಯೂಟಿಫುಲ್, ಐ ಮಸ್ಟ್ ಸೇ. ರಿಯಲ್ ಪ್ಲಾಂಟ್ ಅಂತ ಇಲ್ಲಿಗೆ ಪ್ರೂಫ್ ಸಿಕ್ತು ನೋಡಿ. ನೋಡುವಾಗನೇ ಗೊತ್ತಾಗ್ತದೆ, ಬಟ್ ಈಗೆಲ್ಲ ಫೇಕ್ ಹೀಗೆ ಬರ್ತದಲ್ಲ. ಸೂಪರ್ ಅಲ್ಲ, ಇಂಥ ಎಫರ್ಟ್ ಬೇಕು ಮಾರೆ, ಇಷ್ಟೊಂದೆಲ್ಲ ಮೇಂಟೈನ್ ಮಾಡ್ಲಿಕ್ಕೆ. ಅದು ಸ್ವಲ್ಪ ಫ್ಲೋರ್ ಇಂದ ಇಷ್ಟು ಹೈಟ್ ಅಲ್ಲಿ ಉಂಟು, ಅದನ್ನು ಮೇಂಟೈನ್ ಮಾಡ್ಬೇಕಲ್ಲ. ವಾವ್, ಅಮೇಜಿಂಗ್. Yeah. Off we go. Let's go, baby. Let's go Bangkok. ಅವರು ಪಾಪ ಆಗದಿಂದ ಚೆಕ್ ಮಾಡ್ತಾ ಇದ್ರು, ವಿಡಿಯೋ ತೆಗಿಲಿಕ್ಕೆ, ಫೋಟೋ ತೆಗಿಲಿಕ್ಕೆ. ಅದಕ್ಕೆ ನನ್ನ ಗಂಡ ಫೈನಲ್ ಒನ್ ಮೋರ್ ಕಸ್ಟಮರ್. So sweet, no? That's cute. Sanu, what do you think? ಹೇಗೆ ಉಂಟು? ಅಮೇಜಿಂಗ್ ಅಲ್ಲ, ಸೂಪರ್ ಅಲ್ಲ ಬಾಬಾ? ತುಂಬಾ ಟೈಮ್ ಆದ್ಮೇಲೆ ಬರ್ತಾರೆ ಅಲ್ಲ ಅಲ್ಲ, ನೀನ್ ಇದು ಹೀಗೆ ರೆನೋವೇಟ್ ಆಗಿಲ್ಲ ಅಂತ ಬಂದಿದ್ಯಾ? ಇಲ್ಲ ಅಲ್ಲ, ರೆನೋವೇಟ್ ಆದ ನೋಡಿ ಅಂತೆ. ವಿಲ್ ಹ್ಯಾವ್ ಡೋಂಟ್ ವರಿ. ಲೆಟ್ಸ್ ಗೋ ದೆನ್. ಸನ್ನು, ಇದೆಲ್ಲ ನೋಡಂತಂದು ಒಂದು ಒಂದು 4-5 ಮಾಲ್ ಬ್ಲೆಂಡ್ ಮಾಡಿದಾಗಿಂತ ನಿಂಗೆ ಇಷ್ಟ. ನಾನು ಹೇಳಿದಲ್ಲ, ಅದೇ ಹೇಳಿದ್ ನಾನು ನಿಂಗೆ, ಗೊತ್ತಾಯ್ತಾ? ಇನ್ನು ಬರೋದೆಲ್ಲ ನಿಂಗೆ ಇಷ್ಟ ತೆಲಿಕತ್ತಿಲ್ಲ. ಹಲೋ, ಶಾಪಿಂಗ್ ನಂತರ 5 ದಿನ ಹತ್ತದ ನೀ ಅತಿದ ಮೋನ ಐಸ್ರತನ ಗಂಚಾಣದಿ ಅಡುಮುಜ ಅಂಗಡಿಗೆ ಹೋಗುಗ ಕೆಲವು ಐಟಮ್ ಕೊನಕ ಬಣ್ಣಗಾಣೆ ಬಾಬಾ. ಕಾಫಿ ಪೌಡರ್ ಚುಟ್ಟು ಉಂಟ ಅರ್ಜೆಲ್ಲ ಕಾಫಿ ಅಡಿಕ್ಟ್ ಎಂಚ ಅಂದತೆ ಎಡನತೆ ಲವ್ಲಿ ಆತೆ ಬಾಬಾ. ನಂಗೆ ಅರ್ಜೆಂಟ್ ಒಂದು ಕಾಫಿ ಬೇಕು ಸರ್, ತೆಗೆದುಕೊಡು ಬೇಗ. ನಂಗೆ ಯಾವ್ದು ಗೊತ್ತುಂಟಾ, ಮೆಕ್ಡಾನಲ್ಸ್ ಇದು ಕಾಫಿಯೇ ಬೇಕು. ನೀವು ಬೇರೆ ಎಂತ ಬೇಡ, ಸ್ಟಾರ್ಬಕ್ಸ್ ಎಲ್ಲ ಅದ್ರದ್ದು ಫೇಲ್ ಎಲ್ಲ. ಎಂತ ರೀ ಅಲ್ಲಿ ಎಲ್ಲಿ ಯಾರನ್ನು ಕರೆದ್ರಿ? ನಿಮ್ಮ ಡ್ಯಾಡಿದ ಇದು? ನಿಮ್ಮ ಡ್ಯಾಡಿದ ಬಾಬಾ? ಗೊತ್ತಾಯ್ತು ಎಂದು. ಮೈ ಗಾಡ್, ಕಾಲು ಎಳಿತಾ ಉಂಟು, ಆದ್ರೆ ಬೇಡ, ಹೋಗುವ ವಾಪಸ್. Oh my goodness. Baba, LED roofing. LED roofing ata? Lovely, huh? Namaste. ನೋಡಿದೆ ಎಂತ ಚಂದವ. ನಮಗೆ ಕುಡ್ಲದಲ್ಲಿ ಇದೆಲ್ಲ ಇಲ್ಲ ಆಯ್ತಾ? ಕುಡ್ಲದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇಷ್ಟೆಲ್ಲ ಇಲ್ಲ ಅಂದ್ರೆ ಆಬ್ವಿಯಸ್ಲಿ that's a launch. Baba, VIP launch. ಹೌದಾದೆ ಗೊತ್ತುಂಡೆ ನಮ್ಮಡ. Yes, exactly, that's right. Hey, come here, no. Look at this, guys. Look at this, guys. Okay. ನಾನು ನಿಮ್ಗೆ ಇವತ್ತು ಎಲ್ಲ ತೋರಿಸ್ತೇನೆ ಆಯ್ತಾ? ಎಲ್ಲ ಒಂದು ಒಂದು ಜಲಪಾತವನ್ನೇ ಸೃಷ್ಟಿಸಿದ್ದಾರೆ ಏರ್ಪೋರ್ಟ್ ಒಳಗೆ, ನೋಡಿ ಅಂತೆ. ಇದೆಲ್ಲ ರಿಯಲ್ ಮಾರ, ಎಲ್ಲ ರಿಯಲ್ ಗೊತ್ತುಂಟ, ಯಾವ್ದು ಫೇಕ್ ಅಲ್ಲ ಇಲ್ಲಿ. Imagine so much effort, so much of maintenance.
ನಾಟ್ ಅ ಜೋಕ್ ಬ್ರೋ, ನಾಟ್ ಅ ಜೋಕ್. ನನ್ನ ಮಮ್ಮಿಗೆ ತುಂಬಾ ಇಷ್ಟ ಪ್ಲಾಂಟೇಶನ್ ಅಂತೆಲ್ಲ ಹೇಳಿದ್ರು. ಅಂದ್ರೆ ತೋಟ ಎಲ್ಲ ಇಲ್ಲ ನಮ್ಗೆ, ಬಿಡಿ ತೋಟದೆಲ್ಲ ವಿಷಯ, ತೋಟ ಎಲ್ಲ ನಮ್ಗಿಲ್ಲ. ಬಟ್ ಒಂದು ಗಿಡ ನೆಡ್ಲಿಕ್ಕೆ ಎಷ್ಟು ಕಷ್ಟಪಡ್ತಾಳೆ ಅಂತ ನಾನು ನೋಡಿದ್ದೇನೆ ಮಮ್ಮಿ. ಅಂಡ್ ಅವಳಿಗೆ ಪಂಚ ಪ್ರಾಣ, ಅವಳದು ನನ್ನಕ್ಕಿಂತ ಜಾಸ್ತಿ. ಸೊ ಆಗಿರ್ಬೇಕಾದ್ರೆ ಇದ್ರದ್ದು ಮೇಂಟೆನೆನ್ಸ್ ಎಷ್ಟು ಕಷ್ಟ ಅಂತ ನಮ್ಗೆ ನೋಡುವಾಗ ಗೊತ್ತಾಗ್ತದೆ. ನೋಡಿ ಅಂತೆ ಮಾರ, ಎಂತ ಬಾಬಾ ಸೂಪರ್ ಅಲ್ಲ. ಬನ್ನಿ ಏನಾದ್ರೂ ತಿನ್ನುವ, ನಂಗೆ ಜೋರು ಹಸುವಾಗಿದೆ. ಆಪ್ಷನ್ ಇಲ್ಲದೆ ಸ್ಟಾರ್ಬಕ್ಸೇ ಗತಿ ಅಂತ ಇಲ್ಲಿಗೆ ಬಂದಿದ್ದೇನೆ. ಸ್ಟಾಪ್ ಅಟ್ ಸ್ಟಾರ್ಬಕ್ಸ್. ಟೇಕ್ ಆಫ್ ಆಗಿದೆ ಬೇಬಿ. ಪೆರಿ ಪೆರಿ ವೈನ್ಸ್ ಅಣ್ಣನೆಟ್ಟು ವೆನಿಗರ್ ನಾದುಂಡು ಬಾಬಾ, ಫುಲ್ ವೆನಿಗರ್ ಸ್ಮೆಲ್ ಅತ್ತೆ. ಚಂದ ಉಂಟಾ? ಐ ಲೈಕ್ ದಿಸ್ ಸ್ಪ್ರಿಂಗ್ ಆನಿಯನ್ಸ್. ಅಷ್ಟಿಷ್ಟ ಆಗ್ಲಿಲ್ಲ ನಂಗೆ. ಇದಕ್ಕಿಂತ ಬೆಸ್ಟ್ ಕುಡ್ಲದಲ್ಲಿ ಸಿಗ್ತದೆ. ಲೆಟ್ ಮಿ ಕರೆಕ್ಟ್, ಕುಡ್ಲದಲ್ಲಿ ಅಲ್ಲ, ನನ್ನ ಗಂಡ ಮಾಡ್ತಾರೆ ಸೂಪರ್. ಅಲ್ಲ ಬೇಬಿ, ನೋ ಬಡಿ ಇನ್ ದ ವರ್ಲ್ಡ್ ಇಸ್ ಲೈಕ್ ಯು. ಯು ಆರ್ ದ ಬೆಸ್ಟ್. ಥ್ಯಾಂಕ್ ಯು. ಕ್ರಿಸ್ಪಿ ಬರ್ಗರ್ ಅಂತ. ಕುಡ್ಲದಲ್ಲಿ ಆಗಿದ್ರೆ ನೀರ್ ದೋಸೆ ಅದು ಇದು ಅಂತ ತಿಂತಾ ಇದ್ರು ಅಲ್ಲ. ಈಗ ನೋಡಿ ಬರ್ಗರ್ ನಮ್ಮ ಮನೆ ಬರಕ್ಕೆ. ಲೆಟ್ಸ್ ಫ್ಲೈ. Sanu, are you all set? Shishma, are you all set? Shishma, are you all set, guys? Are you all done? Ready? Babies, where are the superstars? Superstars, ಎದುರಿಗೆ ಬನ್ನಿ ಮೂವರು ಸಹ. Are you all ready Yes. to rock and shine? Yes. To get the trophy home? Yes. So let's rock it, bro. Let's rock it. ಹೋಗ್ತಾ ಇದ್ದಾರೆ, ಆಯ್ತು ಇನ್ನು ಬೋರ್ಡಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಫಸ್ಟ್ ಪಾರ್ಟ್ ಆಫ್ ಆರ್ ಬ್ಲಾಗ್. ಇದನ್ನ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಇನ್ನು ಸ್ವಲ್ಪ ಹೊತ್ತಾಗಿ ಒಳಗೆ ಊಟ ನಂತರ ಡನ್. ಮತ್ತೆ ಸೆಕೆಂಡ್ ಪಾರ್ಟ್ ಅನ್ನು ನಾನು ನಾಳೆ ಶೂಟ್ ಮಾಡಿ ಬಿಡ್ತೇನೆ. ಸಣ್ಣ ಫೈನಲಿ ವಿ ಆರ್ ಬೋರ್ಡಿಂಗ್. ಬೋರ್ಡಿಂಗ್ ಅಲ್ಲ, ಸಾರಿ, ಕೂಟ ಆಗಿದೆ, ಇನ್ನು ಫ್ಲೈ ಆಗ್ಲಿಕ್ಕೆ ಮಾತ್ರ ಬಾಕಿ. Say bye, we are leaving. So we are all set to fly. Okay. Next ನಿಮ್ಮ ಭೇಟಿ ಬ್ಯಾಂಕಾಕ್ ಅಲ್ಲಿ. So until then, take this care. Love ya. Bye.